ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇಷ್ಟು ದಿನ ಬಹಳ ಕನ್ಫರ್ಮ್ ಆದಂಥ ಯಾವುದೇ ಮಾಹಿತಿ ಇರಲಿಲ್ಲ. ಯಾಕೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾವುದೂ ಕೂಡ ಬಹಿರಂಗವಾಗಿ ನಡೀತಾ ಇರಲಿಲ್ಲ. ಆದರೆ ಈಗ ಅದೆಲ್ಲವೂ ಕೂಡ ಕನ್ಫರ್ಮ್ ಆಗಿದೆ. ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗೋದಂತೂ ನಿಶ್ಚಿತ. ಡಿ ಕೆ ಶಿವಕುಮಾರ್ CM ಆಗ್ತಾರಾ ಇಲ್ವಾ ಅನ್ನುವಂಥದ್ದು ಅದು ಮುಂದಿನ ಪ್ರಶ್ನೆ. ಆದರೆ ಕ್ರಾಂತಿಯ ವಾತಾವರಣವಂತೂ ನಿರ್ಮಾಣ ಆಗಿದೆ. ಡಿ ಕೆ ಶಿವಕುಮಾರ್ ಬಹಿರಂಗ ಹೇಳಿಕೆಗೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಓಪನ್ ಆಗಿ ಟಾಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ದೆಹಲಿಗೆ ಹೋಗಿ ಬಂದಿದ್ದಾರಲ್ಲ, ಇದು ಇನ್ನಷ್ಟು ಹೊಸ ಹೊಸ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೆಲವರು ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತಂದರೆ, ಡಿ ಕೆ ಶಿವಕುಮಾರ್ ಒಂದು 50ರಿಂದ 60 ಶಾಸಕರನ್ನು ಕರೆದುಕೊಂಡು ಪಕ್ಷದಿಂದ ಹೊರಗೆ ಬರ್ತಾರೆ, ಅವರು BJP ಜೊತೆಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ. ಈ ರೀತಿಯಾದಂತಹ ವಾದಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಕೂಡ ಈ ಬಗ್ಗೆ ಪುಂಖಾನುಪುಂಖವಾಗಿ ಚರ್ಚೆಗಳು ನಡೀತಾ ಇದೆ. ಹಾಗಾದರೆ ನಿಜಕ್ಕೂ ಏನಾಗಬಹುದು? ಯಾರ ಕೈ ಮೇಲಾಗತ್ತೆ? ಈಗ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಇದು ತಂತ್ರಗಾರಿಕೆಯೋ ಅಥವಾ ಹತಾಶೆಯೋ? ಸದ್ಯಕ್ಕೆ ಯಾರ ಕೈ ಮೇಲಾಗಿದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಿಹಾರದ ಚುನಾವಣಾ ರಿಸಲ್ಟ್ ಬರ್ತಿದ್ದಂತೆ ಕರ್ನಾಟಕ ರಾಜಕಾರಣದಲ್ಲಿ ಬಿರುಗಾಳಿ ಏಳುತ್ತೆ ಅನ್ನುವಂಥದ್ದು ಗೊತ್ತಿದ್ದಂಥ ವಿಚಾರ. ಯಾಕೆಂದರೆ ಕಾಂಗ್ರೆಸ್ನ ಯಾವುದೇ ಮೂಲಗಳನ್ನು ಕೇಳಿದ್ರೂ ಕೂಡ ನವೆಂಬರ್ನಲ್ಲಿ ಸ್ವಲ್ಪ ಬೆಳವಣಿಗೆಗಳಾಗ್ತವೆ, ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೋಸ್ಕರವಾಗಿ ಸ್ವಲ್ಪ ಸೆಣಸಾಡ್ತಾರೆ ಎನ್ನುವಂಥ ವಿಚಾರವನ್ನು ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರು ಕೂಡ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಇಷ್ಟು ದಿನ ಕಾಂಗ್ರೆಸ್ನಲ್ಲಿ 2 ಬಣಗಳಿದೆ ಅಂತ ಎಲ್ಲೂ ಕೂಡ ತೋರಿಸ್ಕೊಂಡಿರಲಿಲ್ಲ. ಹಾಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯನವರ ಬಣದವರೇ ನಾವು ಪ್ರತ್ಯೇಕವಾಗಿದ್ದೀವಿ, ನಮ್ಮದು ತುಂಬ ಸ್ಟ್ರಾಂಗ್ ಬಣ, ಈ ರೀತಿಯಾಗಿ ಸಂದೇಶ ಕೊಡುವಂಥ ಯತ್ನ ಮಾಡ್ತಾ ಇದ್ರು. ಆದರೆ ಡಿ ಕೆ ಶಿವಕುಮಾರ್ ಒಬ್ಬ KPCC ಅಧ್ಯಕ್ಷರಾಗಿ ನಾವೆಲ್ಲರೂ ಕೂಡ ಒಂದೇ, ಕಾಂಗ್ರೆಸ್ ಪಕ್ಷ ಒಂದಾಗಿದೆ, ಈ ರೀತಿಯಾದಂತಹ ಸಂದೇಶವನ್ನು ಕೊಡೋದಕ್ಕೆ ಇಷ್ಟು ದಿನ ಯತ್ನ ಮಾಡ್ತಾ ಇದ್ರು. ಯಾಕೆ ಕೇಳಿದ್ರೆ, ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಬಗ್ಗೆ ವಿಪರೀತವಾದಂತಹ ನಂಬಿಕೆ ಇತ್ತು. ನನಗೆ ಹೈಕಮಾಂಡ್ ಅಷ್ಟು ಚೆನ್ನಾಗಿದೆಯಲ್ಲ, ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ನಮಗೆ ಅವ್ರು ಕೈ ಹಿಡಿತಾರೆ ಅಂತ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ನಂಬಿಕೆಯನ್ನ 100ಕ್ಕೆ 100ರಷ್ಟು ಹುಸಿಯಾಗಿಸಿದೆ. 2023ರಿಂದ ಈವರೆಗೂ ಕೂಡ ಅಧಿಕಾರದ ಹಸ್ತಾಂತರದ ವಿಚಾರ ಬಂದಾಗಲೆಲ್ಲ DKಶಿಗೆ ಬಹಳ ಸಲೀಸಾಗಿ ಭರವಸೆಯನ್ನು ಕೊಡ್ತಾ ಇದ್ದಂತಹ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈಗ ತಾಳ್ಮೆ ತೆಗೆದುಕೊಳ್ಳಿ, ನೋಡೋಣ, ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ಪಡೆಯೋಣ, ಈ ರೀತಿಯ ಧಾಟಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅದೂ ಅಲ್ಲದೆ DKಶಿ ಮೊನ್ನೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಭಾರಿ ಹಿನ್ನಡೆ ಆಗಿದೆ. ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು DKಶಿಯನ್ನ ಭೇಟಿಯಾಗಿ ಚರ್ಚೆ ಮಾಡೋದಕ್ಕೆ ಉತ್ಸಾಹವನ್ನು ತೋರಿಸಿಲ್ಲ. DKಶಿ ರಾಜಕೀಯವಾಗಿ ಬಹಳಷ್ಟು ಅನುಭವ ಇರುವಂತವರು. ದೆಹಲಿ ಕಾಂಗ್ರೆಸ್ನ ಹೈಕಮಾಂಡ್ನ ಈ ವರ್ತನೆಯನ್ನು ಗಮನಿಸಿದಂತಹ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಅಷ್ಟು ಈಸಿ ಇಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಬೇರೆ ಏನನ್ನೋ ಯೋಚಿಸ್ತಾ ಇದೆ ಎನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಹೀಗಾಗಿಯೇ ಅವರು ಬೆಂಗಳೂರಿಗೆ ಬಂದ ಬಳಿಕ ಬಹಳ ರಾಜಕೀಯ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ. ಒಂದು ದಿನ ಇಡೀ ಸದಾಶಿವನಗರದ ಮನೆಯಲ್ಲೇ ಇದ್ರು, ಹೊರಗೆ ಬಂದಿರಲಿಲ್ಲ, ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿರ್ಲಿಲ್ಲ, ಎಲ್ಲವುದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಆದರೆ ಮಿತ್ರರೇ, ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅಧಿಕಾರದಲ್ಲಿರೋದಕ್ಕೆ ಏನೇನು ಬೇಕೋ ಎಲ್ಲವುದನ್ನು ಮಾಡ್ಕೊಳ್ತಾ ಇದ್ದಾರೆ, ತನ್ನ ಕುರ್ಚಿಯನ್ನು ಭದ್ರಪಡಿಸ್ತಾ ಇದ್ದಾರೆ ಎನ್ನುವಂಥದ್ದು ಬಹಳ ಕನ್ಫರ್ಮ್ ಆಯಿತು. ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ಪಾನನ್ನು ಮೂವ್ ಮಾಡಿದ್ರು. ಅದೇನು ಕೇಳಿದ್ರೆ, ತನ್ನ ಬೆಂಬಲಿತ 8 ಜನ ಶಾಸಕರನ್ನ ದೆಹಲಿಗೆ ಕಳುಹಿಸಿಕೊಟ್ರು. ಅವರೆಲ್ಲರೂ ಕೂಡ ದೆಹಲಿಯಲ್ಲಿರುವಂತಹ ಖರ್ಗೆ ನಿವಾಸಕ್ಕೆ ಹೋಗಿ ಒಂದು ಶೋ ಆಫ್ ಮಾಡಿ ಬಂದ್ರು. ಇದರ ನಡುವೆ ಶೃಂಗೇರಿ ಶಾಸಕ ರಾಜೇಗೌಡರು ಮಾತ್ರ, ನಾನು KC ವೇಣುಗೋಪಾಲ್ರನ್ನು ಭೇಟಿಯಾಗಿ ಬಂದಿದ್ದೀನಿ, ಕ್ಷೇತ್ರದ ವಿಚಾರ ಚರ್ಚೆ ಆಗಬೇಕಾಗಿತ್ತು, ಅದಕ್ಕೆ ದೆಹಲಿಗೆ ಬಂದಿದ್ವಿ ಅಂತ ಹೇಳಿಕೆ ಕೊಟ್ಟರು. ಮಿತ್ರರೇ, ಇತ್ತ ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ಗೊತ್ತಾ? ಅವರೆಲ್ಲರೂ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇದೆಯಲ್ಲ, ನಾವು ಕೂಡ ಮಂತ್ರಿ ಆಗಬೇಕು ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಹೋಗಿದ್ದಾರೆ. ಹೀಗಂತ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅತ್ತ ಕಡೆಯಲ್ಲಿ ದೆಹಲಿಗೆ ಹೋದಂಥ ಕಾಂಗ್ರೆಸ್ನ ಶಾಸಕರು ಖರ್ಗೆ ಅವರನ್ನ ಭೇಟಿಯಾದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣದಿಂದ ಏನು ಉತ್ತರ ಬಂತು ಗೊತ್ತಾ? ಖರ್ಗೆ ಅವರು 8 ಜನ ಶಾಸಕರಿಗೆ ಮುಖ ಕೂಗಿದು ಕಳಿಸಿದ್ದಾರೆ, ನೀವು ಹೀಗೆ ಇಂತಹ ಸಂದರ್ಭದಲ್ಲಿ ದೆಹಲಿಗೆಲ್ಲ ಒಟ್ಟೊಟ್ಟಾಗಿ ಬರಬೇಡಿ, ಇದು ನೆಗೆಟಿವ್ ಸಂದೇಶ ಹೋಗುತ್ತೆ, ಪಕ್ಷದ ಒಗ್ಗಟ್ಟಿನ ಪ್ರಶ್ನೆ ಮೂಡುತ್ತೆ, ನಾನು ಬೆಂಗಳೂರಿಗೆ ಬರ್ತೀನಿ, ಆವಾಗಲೇ ಚರ್ಚೆ ಮಾಡೋಣ ಅಂತ ಹೇಳಿ ಅವರನ್ನ 10 ನಿಮಿಷದಲ್ಲಿ ವಾಪಸ್ ಕಳಿಸಿದ್ದಾರೆ. ಯಾರ ಜೊತೆಗೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಿಲ್ಲ. ಹೀಗಂತ ಸಿದ್ದರಾಮಯ್ಯನವರ ಬಣದ ನಾಯಕರು ದೆಹಲಿಗೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಹೋಗಿದ್ರಲ್ಲ, ಅವರ ಬಗ್ಗೆ ಈ ಸುದ್ದಿಯನ್ನು ಹರಿಬಿಟ್ರು. ಆದರೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಏನು ಹೇಳ್ತಾ ಇದ್ದಾರೆ? ದೆಹಲಿಗೆ ಹೋಗಿದ್ದು ಬಹಳ ಫಲಪ್ರದ ಆಗಿದೆ, ಕಾಂಗ್ರೆಸ್ನ ಹೈಕಮಾಂಡ್ ನಮಗೆ ಮುಕ್ತವಾಗಿ ಮಾತುಕತೆಗೆ ಅವಕಾಶವನ್ನು ಕೊಟ್ಟಿತ್ತು, ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಂಡಿದ್ದೀವಿ, ಮುಂದೆ ಈ ಬಗ್ಗೆ ಚರ್ಚೆ ಮಾಡೋದಾಗಿ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳೋದಾಗಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಬಣದವರು ಹೇಳ್ತಾ ಇರುವಂತದ್ದು, ದೆಹಲಿಗೆ ಹೋಗಿದ್ದು ಬಹಳ ಯಶಸ್ಸಾಗಿದೆ, ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಎನ್ನುವ ಹಂತದಲ್ಲೇ ಅವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಮಿತ್ರರೇ, ಇದೆಲ್ಲ ರಾಜಕೀಯ. ಇಲ್ಲಿ DKಶಿ ದೆಹಲಿಗೆ 8 ಜನ ಶಾಸಕರನ್ನು ಕಳುಹಿಸ್ತಾ ಇದ್ದಂತೆ ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರೇನು ಸುಮ್ಮನೆ ಕೂತ್ರ, ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ತನ್ನ ಆಪ್ತ ಸಚಿವರ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸೇರಿಸಿದ್ರು. ಇದು ಡಿ ಕೆ ಶಿವಕುಮಾರ್ರನ್ನ ಮತ್ತಷ್ಟು ಕೆರಳಿಸಿತು. ಇಷ್ಟು ದಿನವೂ ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿ ಏನೇ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರಲಿಲ್ಲ. ಆದರೆ ಈ ಬಾರಿ ಡಿನ್ನರ್ ಮೀಟಿಂಗ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಂತೆ ಡಿ ಕೆ ಶಿವಕುಮಾರ್ ಕೆರಳಿದ್ರು. ಡಿನ್ನರ್ ಬಗ್ಗೆ ನನಗೇನು ಗೊತ್ತಿಲ್ಲ, ಇದೆಲ್ಲ 2.5 ವರ್ಷದಿಂದ ನಡೀತಾ ಇದೆ. ಅವರು ಅನೇಕ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಅವರು 4 ಜನ DCM ಮಾಡಬೇಕು, 5 ಜನ DCM ಮಾಡಬೇಕು, ಆ ರೀತಿಯಾಗೆಲ್ಲ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ. KPCC ಅಧ್ಯಕ್ಷ ಗಾದಿಯನ್ನು ಬದಲಾಯಿಸುವ ಬಗ್ಗೆಯೂ ಕೂಡ ಅಲ್ಲೆಲ್ಲ ಚರ್ಚೆ ನಡೆಯುತ್ತೆ. ಇದೆಲ್ಲ ನಮ್ಗೆ ಗೊತ್ತಿಲ್ವಾ? ಮಾಡ್ಲಿ ಬಿಡಿ ಹೀಗಂತ ಡಿ ಕೆ ಶಿವಕುಮಾರ್ ನೇರವಾಗಿ ಅದನ್ನು ಅಟ್ಯಾಕ್ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಮಿತ್ರರೇ ಇನ್ನೊಂದು ಬೆಳವಣಿಗೆ ಕೂಡ ಆಗಿತ್ತು. ಡಿ ಕೆ ಸುರೇಶ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸಿದ್ದರಾಮಯ್ಯನವರ ಬಗ್ಗೆ ನಮಗೆ ನಂಬಿಕೆ ಇದೆ, ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾರೆ ಅಂತ. ಡಿ ಕೆ ಸುರೇಶ್ ಇಲ್ಲಿ ಏನನ್ನ ಪ್ರಸ್ತಾಪ ಮಾಡಿದ್ರು ಅಂತಂದ್ರೆ, 2023ರಲ್ಲಿ ದೆಹಲಿಯಲ್ಲಿ ಮೀಟಿಂಗ್ ಆಗಿತ್ತಲ್ಲ, ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ, ಅದಾಗ್ತಿದ್ದ ಹಾಗೆ ಅಧಿಕಾರ ಹಸ್ತಾಂತರ ಆಗಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಆಗ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರಲ್ಲ, ಅದನ್ನು ನಡೆಸ್ಕೊಡ್ತಾರೆ ಎನ್ನುವ ರೀತಿಯಲ್ಲಿ ಡಿ ಕೆ ಸುರೇಶ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅದನ್ನ ಮಾಧ್ಯಮದವರು ಸಿದ್ದರಾಮಯ್ಯನವರ ಬಳಿಯಲ್ಲಿ ಪ್ರಶ್ನೆ ಮಾಡ್ತಿದ್ದ ಹಾಗೆ, ಹೌದಲ್ವಾ, ನಾನು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೀನಿ, ಎಲ್ಲ ಗ್ಯಾರಂಟಿ ಭರವಸೆಗಳನ್ನೆಲ್ಲ ಕೊಟ್ಟಿದ್ದೆ, ಅದನ್ನೆಲ್ಲ ಈಡೇರಿಸಿದ್ದೀನಲ್ವಾ, ಹೀಗಂತ ಡಿ ಕೆ ಸುರೇಶ್ಗೆ ಒಂದು ಟಾಂಟ್ ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ನಾನು ಮುಂದಿನ 2 ಬಜೆಟ್ಗಳನ್ನು ಮಂಡಿಸ್ತೀನಿ, 5 ವರ್ಷಗಳ ಕಾಲಕ್ಕೂ ಕೂಡ ನಾನೇ CM ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಇದು ಡಿ ಕೆ ಶಿವಕುಮಾರ್ ಅವರನ್ನ ಮತ್ತಷ್ಟು ಕೆರಳಿಸಿತು. ಇದಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಂತಹ ಡಿ ಕೆ ಶಿವಕುಮಾರ್, ಅವ್ರು ಹೇಳಿದ್ಮೇಲೆ ನಮ್ಮದೇನಿದೆ, ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎಂದ ಮೇಲೆ ಅವರಿಗೆ ಶುಭವಾಗಲಿ ಅಂತ ಸಿದ್ದರಾಮಯ್ಯನವರ ಹೇಳಿಕೆಗೆ ಒಂದು ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಒಂದು ಲೇವಡಿ ಮಾಡಿದ್ರು. ಇದೆಲ್ಲ ಆಗ್ತಿದ್ದ ಹಾಗೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಂದು ಟ್ವೀಟ್ ಮಾಡ್ತಾರೆ. ಯಾವುದೇ ನಾಯಕರು ಕೂಡ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರದು, ನಿಮ್ಮ ಹೇಳಿಕೆಗಳು ಪಕ್ಷದಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದೆ. ಕೆಲ ಮಾಧ್ಯಮಗಳೆಲ್ಲ ಪಕ್ಷದಲ್ಲಿ ಒಡಕನ್ನು ಮೂಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾವೆ. ಇಲ್ಲಿ ಮಾಧ್ಯಮಗಳ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಇವರಲ್ಲಿ ಗೊಂದಲ ಇರುವಂತಹದ್ದು. ಡಿ ಕೆ ಶಿವಕುಮಾರ್ ವ್ಯತಿರಿಕ್ತವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಿನ್ನೆ ಅವ್ರು ಹೇಳಿಲ್ವಾ, 5 DCM 3 DCM ಇದೆಲ್ಲ ಚರ್ಚೆ ನಡೀತಾ ಇದೆ, 2.5 ವರ್ಷಗಳಿಂದ ನಾನು ನೋಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಅದನ್ನ ಕನ್ಫರ್ಮ್ ಮಾಡಿಲ್ವಾ? ಆದರೂ ಸಹ ಮಾಧ್ಯಮಗಳು ಈಸಿ ಟಾರ್ಗೆಟ್. ಹೀಗಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇದೆಲ್ಲ ಗೊಂದಲಗಳಿಗೆ ಮಾಧ್ಯಮಗಳು ಕಾರಣ ಅನ್ನುವ ರೀತಿಯಲ್ಲಿ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಈ ನಡುವೆ ಮಿತ್ರರೇ ಒಂದು ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ದಾರೆ. ಒಂದು ವೇಳೆ ಏನಾದರೂ ಕಾಂಗ್ರೆಸ್ನಲ್ಲಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಒಂದು 50ರಿಂದ 60 ಜನ ಶಾಸಕರನ್ನು ಕರ್ಕೊಂಡು ಹೊರಗೆ ಬರಬಹುದು, ಬಿಜೆಪಿಯ ಜೊತೆಗೆ ಸೇರ್ಕೊಂಡು ಸರ್ಕಾರವನ್ನು ರಚನೆ ಮಾಡಬಹುದು. ಹೀಗೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ. ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಇನ್ನೊಂದು ಬೆಳವಣಿಗೆ ಆಗಿದೆ. ಅದೇನು ಕೇಳಿದ್ರೆ, ಮಾಜಿ ಸಚಿವ ರಾಜಣ್ಣ ಪುತ್ರ ದೆಹಲಿಯಲ್ಲಿ ಸಹಕಾರಿ ಕ್ಷೇತ್ರದ ಒಂದು ಸಭೆ ಇತ್ತು, ಅದಕ್ಕೆ ಭಾಗಿಯಾಗೋದಕ್ಕೆ ಹೋಗಿದ್ರು. ಆ ಸಭೆಯಲ್ಲಿ ಅಮಿತ್ ಶಾ ಕೂಡ ಹಾಜರಿದ್ರು. ಆ ಸಭೆ ಮುಕ್ತಾಯ ಆಗ್ತಿದ್ದ ಹಾಗೆ ಅಮಿತ್ ಶಾ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಜೊತೆಗೆ ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಒಂದು ಕೊಠಡಿಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜೇಂದ್ರ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯ ಕೂಡ ಹೌದು. KN ರಾಜಣ್ಣ ಸದ್ಯ ಸಿದ್ದರಾಮಯ್ಯನವರ ಬಣದ ಒಂದು ರೀತಿಯಲ್ಲಿ ಸೇನಾಧಿಪತಿ ಇದ್ದಂತೆ. ಇಂತಹ ಸಂದರ್ಭದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಮತ್ತು ಅಮಿತ್ ಶಾ ಅವರ ನಡುವಿನ ಮಾತುಕತೆ ಇದೆಯಲ್ಲ, ಇದು ಕೂಡ ಬಹಳ ಕುತೂಹಲವನ್ನ ಕೆರಳಿಸಿದೆ. ಯಾಕೆ ಕೇಳಿದ್ರೆ, ಒಂದು ವೇಳೆ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಸುಸೂತ್ರವಾಗಿ ನಡೆಯದೇ ಇದ್ರೆ ಅಥವಾ ಸಿದ್ದರಾಮಯ್ಯನವರಿಗೆ ಬೇಸರವಾಗುವಂತೆ ಅಧಿಕಾರ ಹಸ್ತಾಂತರ ಆಗಿದ್ದೇ ಆದ್ರೆ ಯಾವ ಬಣ ಹೊರಗೆ ಬರುತ್ತೆ ಅಂತ ಈಗಲೇ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎರಡೂ ಬಣಗಳಿಂದಲೂ ಕೂಡ ಅಂತಹ ಸಂದೇಶ ಹೈಕಮಾಂಡ್ಗೆ ರವಾನೆ ಆಗ್ತಾ ಇದೆ. ಇಲ್ಲಿ ಮಿತ್ರರೇ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಈಗ ಸಿದ್ದರಾಮಯ್ಯನವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಪಕ್ಷದಿಂದ ಹೊರಗೆ ಬಂದು ಏನೋ ದೊಡ್ಡ ಕ್ರಾಂತಿಯನ್ನ ಮಾಡಿಬಿಟ್ಟು ಅಧಿಕಾರವನ್ನು ಉಳಿಸಿಕೊಳ್ಳುವಂತಹದ್ದು ಅವರ ಮೊದಲ ಆಯ್ಕೆ ಅಲ್ಲ, ಅದು ಕಟ್ಟ ಕಡೆಯ ಆಯ್ಕೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒತ್ತಡ ಕ್ರಿಯೇಟ್ ಮಾಡಬೇಕಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ, ಶಾಸಕರನ್ನ ದೆಹಲಿ ಕಳುಹಿಸ್ತಾ ಇದ್ದಾರೆ. ತಮ್ಮ ಮನೆಯಲ್ಲೂ ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ನಲ್ಲಿ CP ಯೋಗೇಶ್ವರ್ ಭಾಗಿಯಾಗಿದ್ರು, ಪ್ರಕಾಶ್ ಕೋಳಿವಾಡ, ಯಾಸಿರ್ ಪಠಾಣ್, ಡಿ ಕೆ ಸುರೇಶ್, ಶ್ರೀನಿವಾಸ್ ಮಾನೆ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಡೆದಂತಹ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಇನ್ನೊಂದು ಕಡೆ ಒಂದು 8 ಜನ ಶಾಸಕರು ದೆಹಲಿಗೆ ಹೋಗಿ ಬಂದ್ರು. ಇದೆಲ್ಲದರ ನಡುವೆ ಜೈಲಿನಲ್ಲಿರುವಂತಹ 2 ಕಾಂಗ್ರೆಸ್ನ ಶಾಸಕರನ್ನ ಡಿ ಕೆ ಶಿವಕುಮಾರ್ ಖುದ್ದು ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಅಂದ್ರೆ ಶಾಸಕರ ಬೆಂಬಲವನ್ನ ಪ್ರದರ್ಶನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಯತ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಏನಾದರೂ ತನ್ನ ಬಳಿಯಲ್ಲಿ ಇಂತಿಷ್ಟು ಜನ ಶಾಸಕರ ಬೆಂಬಲ ಇದೆ ಅಂತೇಳಿ ಒಂದು 40ರಿಂದ 50 ಜನ ಶಾಸಕರ ಸಹಿ ಹಾಕಿಸ್ಬಿಟ್ಟು ದೆಹಲಿಗೆ ಆ ಪತ್ರವನ್ನು ಕಳುಹಿಸಿದ್ದೇ ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನಷ್ಟು ಒತ್ತಡಕ್ಕೀಡಾಗುತ್ತೆ. ಯಾಕೆಂತಂದ್ರೆ ಒಂದು ಕಡೆ ಸಿದ್ದರಾಮಯ್ಯನವರ ಬಣವೂ ಕೂಡ ಸಂದೇಶವನ್ನು ಕೊಡ್ತಾ ಇದೆ, ನಾವಷ್ಟು ಈಸಿಯಾಗಿ ಅಧಿಕಾರ ಬಿಟ್ಟು ಕೊಡೋದಿಲ್ಲ ಅಂತ. ಅಲ್ಲೂ ಡಿನ್ನರ್ ಮೀಟಿಂಗ್ಗಳಾಗ್ತಾ ಇದೆ. KN ರಾಜಣ್ಣ ಪುತ್ರ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ. ಹೀಗೆ ಎರಡೂ ಬಣಗಳು ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಕೇಂದ್ರದ ಹೈಕಮಾಂಡ್ ಮೇಲೆ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಮಿತ್ರರೇ, ಇಷ್ಟು ದಿನ ಡಿ ಕೆ ಶಿವಕುಮಾರ್ ಇದ್ದ ರೀತಿಯೇ ಬೇರೆ, ಇನ್ಮುಂದೆ ಇರುವಂತಹ ರೀತಿಯೇ ಬೇರೆ.
ಇಷ್ಟು ದಿನ ಡಿ ಕೆ ಶಿವಕುಮಾರ್ ಏನು ಪ್ರಯತ್ನ ಮಾಡ್ತಾ ಇದ್ರು ಗೊತ್ತಾ, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರ ವಿರೋಧವನ್ನು ಕಟ್ಟಿಕೊಂಡು ಮುಖ್ಯಮಂತ್ರಿ ಆಗಬಾರದು ಅಂತ. ಇದಕ್ಕೊಂದು ಮೇಜರ್ ಆದಂತಹ ಕಾರಣ ಇದೆ. 2028ರಲ್ಲಿ ಚುನಾವಣೆ ಬರುತ್ತಲ್ವಾ, ಈಗ ಸಿದ್ದರಾಮಯ್ಯನವರನ್ನ ಬಲವಂತವಾಗಿ ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುನಿಸಿಕೊಂಡು ಪಕ್ಷದಲ್ಲಿದ್ದರೂ ಕೂಡ ಅಥವಾ ಮುನಿಸಿಕೊಂಡು ಪಕ್ಷದಿಂದ ಹೊರ ಹೋದ್ರೂ ಕೂಡ ಬಹಳ ದೊಡ್ಡ ಡ್ಯಾಮೇಜ್ ಕಾಂಗ್ರೆಸ್ ಪಕ್ಷಕ್ಕಾಗುತ್ತೆ. ಯಾಕೆ ಕೇಳಿದ್ರೆ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಜೊತೆಗೆ ಅಹಿಂದ ವರ್ಗದ ಬಹಳ ಗಟ್ಟಿಯಾದಂತಹ ಮತ ಬ್ಯಾಂಕ್ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಕೇವಲ 2.5 ವರ್ಷಕ್ಕೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಎಂಡ್ ಮಾಡಬೇಕಾಗುತ್ತೆ. ಮತ್ತಂತೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಬಹಳ ಕಷ್ಟ ಇದೆ. ಹೀಗಾಗಿ ಸಿದ್ದರಾಮಯ್ಯನವರನ್ನ ವಿಶ್ವಾಸದಲ್ಲೇ ಇಟ್ಟುಕೊಳ್ಳಬೇಕು. ಅವರೇ ಈ ಹಿಂದೆ ಮಾತು ಕೊಟ್ಟಂತೆ ಅಧಿಕಾರವನ್ನ ಬಿಟ್ಟುಕೊಡಬೇಕು. ಇದು ಡಿ ಕೆ ಶಿವಕುಮಾರ್ ಅವರ ಮೊದಲ ಆಯ್ಕೆಯಾಗಿತ್ತು. ಹೀಗಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಾನು ನಿಂತಿದ್ದೀನಿ, ಬಂಡೆಯಂತೆ ನಿಂತ್ಕೊಂಡಿದ್ದೀನಿ, ಹೀಗೆಲ್ಲ ಡಿ ಕೆ ಶಿವಕುಮಾರ್ ಈ ಹಿಂದೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಬಣದ ವಿರುದ್ಧವಾಗಿ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿರಲಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವರ ಬಣಕ್ಕೆ ಒತ್ತಡ ಹಾಕಿಸುವಂತ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ರು. ಆದ್ರೆ ಈಗ ಮೊಟ್ಟ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಸ್ವಲ್ಪ ರೆಬಲ್ ಆಗುವಂತ ಸುಳಿವನ್ನ ಕೊಡ್ತಾ ಇದ್ದಾರೆ. ಮಿತ್ರರೇ, ನನ್ನ ಅನಿಸಿಕೆ ಪ್ರಕಾರ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅನ್ನ ಬಿಟ್ಟು ಹೊರಬರ್ತಾರೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಆದರೆ ಇನ್ನೊಂದು ಚಾನ್ಸ್ ಅಂತೂ ಖಂಡಿತವಾಗ್ಲೂ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಬಲವಂತವಾಗಿ ಇಳಿಸಿದ್ದೇ ಆದರೆ, ಡಿ ಕೆ ಶಿವಕುಮಾರ್ ಅವರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಾಂಗ್ರೆಸ್ ಹೋಗಿದ್ದೇ ಆದರೆ, ಸಿದ್ದರಾಮಯ್ಯನವರ ಒಂದು ದೊಡ್ಡ ಬಣ ಕಾಂಗ್ರೆಸ್ನಿಂದ ಹೊರಗೆ ಬರಬಹುದು. ಅವರು ಬಿಜೆಪಿಯನ್ನ ಸೇರ್ತಾರೆ ಅಂತ ನಾನೆಲ್ಲೂ ಕೂಡ ಹೇಳೋದಿಲ್ಲ. ಹೊಸ ಪಕ್ಷ ಕಟ್ಟುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಸಿದ್ದರಾಮಯ್ಯ ನಿನ್ನೆ ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಏನಂತ, ನಾನು 100 ವರ್ಷ ಬದುಕ್ತೀನಿ, ನನಗೀಗಲೂ ಕೂಡ 79 ವರ್ಷ, ನಾನು ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡಂಥವನು ಅಂತ. ಅಂದರೆ ನಾನು ಇಷ್ಟು ಬೇಗ ರಾಜಕೀಯದಿಂದ ನಿವೃತ್ತಿ ಆಗೋದಿಲ್ಲ ಅನ್ನುವಂಥ ಸಂದೇಶವನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. 2013ರ ಚುನಾವಣೆಯಲ್ಲಿ ಏನು ಹೇಳಿದ್ರು ಗೊತ್ತಾ, ಇದು ನನ್ನ ಕೊನೆಯ ಚುನಾವಣೆ, ಇನ್ನು ನಾನು ಚುನಾವಣೆ ಎದುರಿಸೋದಿಲ್ಲ ಅಂತ. ಅನಂತರ 2018 ಬರ್ತಿದ್ದ ಹಾಗೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನಾನು ಪಲಾಯನ ಮಾಡದೆ ಅಂತ ಆಗಿಬಿಡುತ್ತೆ, ನಾನು ಚುನಾವಣೆಯನ್ನು ಎದುರಿಸ್ತೀನಿ ಅಂತ. ಮತ್ತೆ 2023ರ ಚುನಾವಣೆ ಬಂತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನಿಗೆ ಅನಿಸ್ತು ಈ ಬಾರಿ ನಾವು ಅಧಿಕಾರಕ್ಕೆ ಬರುವಂತಹ ಚಾನ್ಸ್ ಇದೆ ಅಂತ. ಮತ್ತೆ ಚುನಾವಣೆಯನ್ನು ಎದುರಿಸಿದ್ರು. ಇಷ್ಟು ದಿನವೂ ಕೂಡ ಸಿದ್ದರಾಮಯ್ಯನವರು 2028ರ ಚುನಾವಣೆಯನ್ನು ಎದುರಿಸೋದಿಲ್ಲ ಅನ್ನುವಂಥ ಚರ್ಚೆ ನಡೀತಾ ಇತ್ತು. ಆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ನಾನು ಸಕ್ರಿಯ ರಾಜಕಾರಣದಲ್ಲಿರ್ತೀನಿ, ಆದರೆ ಚುನಾವಣೆಯನ್ನು ಎದುರಿಸೋದಿಲ್ಲ ಅಂತ. ಆದರೆ ಈಗ ಸಿದ್ದರಾಮಯ್ಯನ ಬಣದಿಂದ ಒಂದು ಸಂದೇಶ ಬರ್ತಾ ಇದೆ, ಸಿದ್ದರಾಮಯ್ಯನವರು 2028ರ ಚುನಾವಣೆಯನ್ನು ಕೂಡ ಎದುರಿಸ್ತಾರೆ, ಅವರು ಇನ್ನೂ ಸುದೀರ್ಘ ಕಾಲ ರಾಜಕೀಯದಲ್ಲಿ ಇರ್ತಾರೆ ಅಂತ. ಇದು ಯಾವುದಕ್ಕೆ ಕೌಂಟರ್ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಬಣದವರು ಒಂದು ವಾದ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ಹಸ್ತಾಂತರ ಮಾಡಿಸ್ಕೊಳ್ಳಲೇಬೇಕು. ಯಾಕೆ ಕೇಳಿದ್ರೆ, ಅವರು ಚುನಾವಣಾ ನಿವೃತ್ತಿಯನ್ನು ತೆಗೆದುಕೊಂಡಿದ್ದೇ ಆದರೆ 2028ರಲ್ಲಿ ನಮಗೆ ನಾಯಕತ್ವ ಇಲ್ಲದಂತಾಗತ್ತೆ. ಅದಕ್ಕೆ ಸಿದ್ದರಾಮಯ್ಯನವರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾನು ಇಷ್ಟೆಲ್ಲ ಬೇಗ ರಾಜಕೀಯ ನಿವೃತ್ತಿ ಆಗೋದಿಲ್ಲ, 2028ಕ್ಕೂ ಸ್ಪರ್ಧೆ ಮಾಡ್ತೀನಿ ಅಂತ. ಅಂದ್ರೆ ಇದು ರಾಜಕೀಯ ಚದುರಂಗದಾಟ. ಇಲ್ಲಿ ಮಾತಿಗೆಲ್ಲ ಬೆಲೆ ಇಲ್ಲ. ಈ ಹಿಂದೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಹಾಗೆ ನಡೆದುಕೊಳ್ತಾರೆ. ಹಾಗೆಲ್ಲ ಏನಿಲ್ಲ. ಅಧಿಕಾರ ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಯಾರು ಕೊಟ್ಟಿರಲಿ, ಬಾಂಡ್ ಪೇಪರ್ ಮೇಲೆ ಬರೆದು ಸಹಿ ಆದ್ರೂ ಹಾಕಿರಲಿ, ಅವ್ರು ಅದಕ್ಕೆ ಉಲ್ಟಾ ಹೊಡೆದೇ ಹೊಡಿತಾರೆ. ಸದ್ಯ ಸಿದ್ದರಾಮಯ್ಯನವರು ಮಾಡ್ತಿರೋದು ಕೂಡ ಅದನ್ನೇ. ಹೀಗಾಗಿ ಮಿತ್ರರೇ, ಕರ್ನಾಟಕದ ರಾಜಕಾರಣ ಬಹಳ ದೊಡ್ಡ ಕುತೂಹಲ ಘಟ್ಟವನ್ನಂತೂ ತಲುಪಿದೆ. ಮುಂದೆ ಹೀಗೆ ಆಗತ್ತೆ ಅಂತ ಯಾವುದೇ ರಾಜಕೀಯ ಪಂಡಿತನಾಗ್ಲಿ ವಿಶ್ಲೇಷಕನಾಗ್ಲಿ ಶರ ಬರೆಯೋದಕ್ಕಂತೂ ಸಾಧ್ಯ ಇಲ್ಲ. ಬಹಳ ದೊಡ್ಡ ಘಟನೆಯಂತೂ ನಡೆಯುತ್ತೆ. ಮಿತ್ರರೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.